ಶ್ರೀಕೃಷ್ಣನ ಜನ್ಮಾಷ್ಟಮಿಗೆ ಉಡುಪಿ ಸಿದ್ಧಗೊಂಡಿದೆ. ಉಡುಪಿಯಲ್ಲಿ ಈಗ ಎಲ್ಲೆಲ್ಲೂ ಸಂಭ್ರಮ ಮನೆ ಮಾಡಿದೆ. ಜನ್ಮಾಷ್ಟಮಿ ಸಂದರ್ಭದಲ್ಲಿ ಶ್ರೀಕೃಷ್ಣನ ಮೂಲ ವಿಗ್ರಹದ ಬದಲು ಮೃಣ್ಮಯ ಮೂರ್ತಿಯನ್ನು ಆರಾಧಿಸುವುದು ವಾಡಿಕೆ. ಚಾತುರ್ಮಾಸ ಸಂದರ್ಭದಲ್ಲಿ ಕೃಷ್ಣನ ಮೂಲ ವಿಗ್ರಹವನ್ನು ಸ್ಥಾನಪಲ್ಲಟ ಮಾಡಬಾರದು ಎಂಬ ಕಾರಣಕ್ಕಾಗಿ ಮೂಲ ವಿಗ್ರಹದ ಬದಲಿಗೆ ಮಣ್ಣಿನ ಮೂರ್ತಿಯನ್ನು ಪೂಜಿಸಲಾಗುತ್ತದೆ. ಶ್ರೀಕೃಷ್ಣನ ಜನ್ಮಾಷ್ಟಮಿ ಅಂಗವಾಗಿ ಉಡುಪಿ ಶ್ರೀಕೃಷ್ಣ ದೇವಾಲಯದಲ್ಲಿ ಮೃಣ್ಮಯ ಮೂರ್ತಿ ಆರಾಧನೆ ನಡೆಯುತ್ತದೆ. ಚಾತುರ್ಮಾಸ್ಯ ಸಂದರ್ಭದಲ್ಲಿ ಶ್ರೀಕೃಷ್ಣ ನಿದ್ರಾ ಸ್ಥಿತಿಯಲ್ಲಿರುತ್ತಾನೆ. ಹಾಗಾಗಿ ಮೂಲ ವಿಗ್ರಹವನ್ನು ಸ್ಥಾನ ಪಲ್ಲಟ ಮಾಡಬಾರದು ಎಂಬ ನಂಬಿಕೆ ಇದೆ. ಅಂತೆಯೇ ಇದು ಚಾತುರ್ಮಾಸ್ಯವಾದ್ದರಿಂದ ಮತ್ತು ಅಷ್ಟಮಿಯು ಇದೇ ಸಂದರ್ಭದಲ್ಲಿ ಬರುವುದರಿಂದ ಕೃಷ್ಣನ ಆರಾಧನೆಗೆ ಮೃಣ್ಮಯ ಮೂರ್ತಿಯನ್ನು ಬಳಸಲಾಗುತ್ತಿದೆ. ಶೈನಿಯಲ್ಲಿ ಮಲಗಿದವ ಉತ್ಸಾಹ. ಈ ಚಾತುರ್ಮಾಸದಲ್ಲಿ ಕೃಷ್ಣನ ಮೂರ್ತಿ ಹೊರಗೆ ಬರುವುದಿಲ್ಲ. ಅದಕ್ಕಾಗಿ ಕೃಷ್ಣಾಷ್ಟಮಿಯಲ್ಲಿ ಕೃಷ್ಣನ ನೋಡಲಿಕ್ಕಾಗಿ ಪ್ರತ್ಯೇಕ ಮೃಣ್ಮಯ ಮೂರ್ತಿಯನ್ನು ಮಾಡಿ ಉತ್ಸವವನ್ನು ಆಚರಿಸ್ತಾರೆ. ಮೃಣ್ಮಯ ಮೂರ್ತಿ ತಯಾರಿಕೆಯನ್ನು ಪರಂಪರಾಗತವಾಗಿ ಒಂದೇ ಕುಟುಂಬ ಮಾಡುತ್ತಾ ಬಂದಿದೆ. ಹಾಗೆಯೇ ಶ್ರೀ ಕೃಷ್ಣ ಮಠದವರು ನಮಗೆ ಈ ಮೂರ್ತಿಗಳನ್ನು ತಯಾರಿಸಲು ಒಂದು ಸ್ಥಳಾವಕಾಶ ಕೊಡ್ತಾರೆ. ಅದರ ಜೊತೆಯಲ್ಲಿ ಈ ಪ್ರತಿ ವರ್ಷವೂ ಶ್ರೀಕೃಷ್ಣನ ಒಂದು ಮೃಣ್ಮಯ ಮೂರ್ತಿಯನ್ನು ನಾವು ತಯಾರಿಸಿ ಮಠಕ್ಕೆ ಕೊಡ್ತಾ ಇದ್ದೇವೆ. 2 ದಿನಗಳ ಕಾಲ ಈ ಮೃಣ್ಮಯ ಮೂರ್ತಿಗೆ ಪೀಠಾಧಿಪತಿಗಳು ಸೇರಿದಂತೆ ಬೃಹತ್ ಭಕ್ತ ಸಮೂಹ ಪೂಜೆ ಸಲ್ಲಿಸಿ ನಂತರ ವಿಟ್ಲ ಪಿಂಡಿ ಸಂದರ್ಭದಲ್ಲಿ ಮಧ್ವ ಸರೋವರದಲ್ಲಿ ವಿಸರ್ಜಿಸಲಾಗುತ್ತದೆ. ವಿನೋದ್ ಕುಮಾರ್ ಕುದು, ETV ನ್ಯೂಸ್, ಉಡುಪಿ.